ಗುಬ್ಬಿ ತಾಲೂಕಿನ ವಡ್ಡರಹಟ್ಟಿ, ಕಾಳೇನಹಳ್ಳಿ, ಕೆಜಿ ಟೆಂಪಲ್, ದೊಡ್ಡಕಟ್ಟಿಗಿನಹಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ರವರು ಮಾತನಾಡಿ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಟಿವಿಕೆ ಸರ್ಕಾರ ರಚನೆ ಮಾಡಿದ್ದು, ಕಾವೇರಿ ನದಿ ನೀರು ವಿಚಾರದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅವರು ಅವರ ರಾಜ್ಯದ ಹಿತ ಕಾಪಾಡಿಕೊಂಡ್ರೆ ನಾವು ನಮ್ಮ ರಾಜ್ಯದ ಹಿತ ಕಾಯುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಕೆಆರ್ ವೆಂಕಟೇಶ್, ಟಿಎಚ್ಒ ಬಿಂದು ಮಾಧವ, ವೈದ್ಯ ಡಾಕ್ಟರ್ ಆರ್ಯನ್, ಸಹ ಪಿಡಿಒ ಮಂಜುಳಾ, ಮುಖಂಡರಾದ ಚೇತನ್ ಕುಮಾರ್, ದರ್ಶನ್, ಕೆಎಸ್ ರಮೇಶ್, ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಕಂದಾಯ ಕ್ರಮ ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ಮತ್ತು ಇದು ಖಾತೆ ಆಂದೋಲನ ಕೂಡ ನಾವು ಹೈಯೆಸ್ಟ್ ಮಾಡಿದ್ದೀವಿ. ಪೌತಿ ಖಾತೆ ಮಾಡಿಬಿಟ್ಟು ಹೈಯೆಸ್ಟ್ ಮಾಡಿದ್ದೀವಿ. ಎಲ್ಲವೂ ಕೂಡ ಆಮೇಲೆ ಕಂದಾಯ ಪತ್ರ ಕೊಡ್ತಾರೆ, ಅವೆಲ್ಲವೂ ಕೂಡ ನಮ್ಮಲ್ಲಿ 94 ಅಂಗನವಾಡಿ ಖಾತೆಗಳನ್ನು ಪೂಜೆ ಮಾಡೋಕ್ಕಾಗಿಲ್ಲ. ಪೂಜೆ ಕೂಡ ಕೋಟಿ ರೂಪಾಯಿ ರಿಸೀವಿಂಗ್ ಸೆಂಟರ್ ಮಾಡ್ತಾಯಿದ್ವಿ. ಮುದ್ದಿ ಒಳಗೆ ನಾವು 220 KV ರಿಸೀವಿಂಗ್ ಸೆಂಟರ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ನಿಟ್ಟೂರು ಒಂದೇ ಇದ್ದಿದ್ದು. ನಾನು ಫಸ್ಟ್ ಟೈಮ್ ಅಲ್ಲಿ ಆದಾಗ ನಿಟ್ಟೂರಿಗೆ ಮಾಡ್ತಿದ್ದೆ. ರೇವಣ್ಣವ್ರ ಅವಾಗ 4 ಮಿನಿಸ್ಟ್ರಿ ಇದ್ದು. ಈಗ ಅಲ್ಲಿ ನಮಗೆ ಅಲ್ಲಿ ಬರ್ತಕ್ಕಂಥ ಶಾರ್ಟೇಜ್ ಆಗಿರೋದ್ರಿಂದ ಈಗ ಇನ್ನೊಂದು ರಿಸೀವಿಂಗ್ ಸೆಂಟರ್ ಮಾಡ್ತಾಯಿದ್ವಿ. ಅವೆಲ್ಲವೂ ಕೂಡ ಸೇರಿಸಿ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ. ಈಗ ಯುದ್ಧ ನಡೀತೈತೆ, ಪ್ರಾಂತ್ಯದಲ್ಲೆಲ್ಲ ಯುದ್ಧ ನಡೆಯೋದ್ರಿಂದ ಆಟೋಮೆಟಿಕಲಿ ಎಲ್ಲ ವಸ್ತುಗಳು ಜಾಸ್ತಿ ಆಗಿದೆ. ಈಗ ನಮ್ಮಲ್ಲಿ ನೋಡಿ ಎಲ್ಲ ಟಾರ್ ರಸ್ತೆಗಳು ಹಾಕಿದ್ದೀವಿ. ಟಾರು ನಾವು ಎಸ್ಟಿಮೇಟ್ ಮಾಡಿದಾಗ 34,000 ರೂಪಾಯಿ, ಈ 1,05,000 ರೂಪಾಯಿ ಆಗಿದೆ. ಎಲ್ಲರೂ ಕೆಲಸ ಪೂಜೆ ಮಾಡಿದ್ದೀವಿ, ಕೆಲಸ ಹಿಡಿರು ಅಂತಂದರೆ ಟಾರ್ ರೈಸ್ ಜಾಸ್ತಿ ಆಯ್ತಾನ, ಯುದ್ಧ ನಿಲ್ಲಿ ಅಂತ. ಈಗ ಇದ್ರ ಎಫೆಕ್ಟ್ ಎಲ್ಲ ರಂಗದಲ್ಲೂ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಸೂಕ್ಷ್ಮವಾಗಿ ಜೀವನ ಮಾಡಬೇಕು. ಅರ್ತು ನಾವು ಮೊದಲಿದ್ದಂಗೆ ಇದ್ದರೆ ಎಲ್ಲರೂ ಸಿಗಬೇಕಲ್ಲ. ಈಗ ಗ್ಯಾಸ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ ಮುಂದಿನ ದಿನದಲ್ಲಿ. ಈಗ 5 ರಾಜ್ಯಗಳು ಚುನಾವಣೆ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ರೈಸ್ ಮಾಡಿರೋದು ಪೆಟ್ರೋಲ 15ನೇ ತಾರೀಕು 20ನೇ ತಾರೀಕು ಜಾಸ್ತಿ ಮಾಡ್ತಾರೆ. ಚುನಾವಣೆ ಮುಗೀತಲ್ಲ, ಈಗ ಜಾಸ್ತಿ ಮಾಡ್ತಾರೆ. ಅದರಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಮತ್ತೆ ಯಾರೇ ಆಗಲಿ ಅವರ ರಾಜ್ಯದ ಹಿತ ಕಾಯ್ತಕ್ಕಂಥದ್ದು ಅವರ ಕರ್ತವ್ಯ. ಅದರಿಂದ ಅಲ್ಲೇ ತಮಿಳುನಾಡಿನ ಹಿತ ಕಾಯ್ತಕ್ಕಂಥದ್ದನ್ನ ಅಲ್ಲೇರು ಮಾಡ್ತಾರೆ. ನಾವು ಈ ರಾಜ್ಯದ ಹಿತ ಕಾಯ್ತಕ್ಕಂಥದ್ದು ನಮ್ಮ ಸರ್ಕಾರ. ಇಬ್ಬರು ನಡುವೆ ಗೊಂದಲ ನಡೀತಾ ಇದೆಯಲ್ಲ, ಒಂದು ಕಡೆ ಶಾಸಕರುಗಳಿಗೆ ಸಮಸ್ಯೆ. ಸುಪ್ರೀಂ ಕೋರ್ಟ್ ಅವ್ರಿಗೆ ಮೊನ್ನೆ ಆಗಿರ್ತಕ್ಕಂಥ ಸ್ಟೇ ಕೊಟ್ಟಿದೆ. ಅಲ್ಲಿ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಮತ ಎಣಿಕೆ ಸಂದರ್ಭದಲ್ಲಿ 2 ಕಡೆಯಲ್ಲೂ ಏಜೆಂಟ್ಗಳು ಇರ್ತಾರೆ. ಅವಾಗ ಏನು ಆಗಿಲ್ದಿತ್ತು. ಈಗ ಇನ್ನೂ ಚಿಲ್ಲರೆ ಮತಗಳ ಮೇಲೆ ಗೀಟ್ ಹೇಳಿದವರು ಅಂತಂದರೆ ಅದು ಯಾರೋ ಅವರೇ BJP ಯಾರೋ ಮಾಡಿಸಿ ಅದ್ರಾಗೆ 9 ಮತಗಳು ಬೇರೆ ಶಾರ್ಟೇಜ್ ಇವೆ. ಇವೆಲ್ಲವೂ ಕೂಡ ಗಣನೆಗೆ ತಗೊಳ್ಳತಕ್ಕಂಥ ವಿಚಾರನೆ. ಅದು ಮುಂದಿನ ದಿನದಲ್ಲಿ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟ್ ನೋಡ್ಬೇಕು ಡಿಸಿಷನ್ ತಗೊಳ್ಳುತ್ತೆ ಅಂತ ಬೇಸ್ ಇಲ್ಲ. ನಾವು ಯಾವುದೋ ಒಂದು ಪಕ್ಷ ಜೊತೆ ಹೋಗ್ಬೇಕಾಗುತ್ತೆ. ಈಗೇನು ಹೋಗ್ಯವರ ಇವ್ರ ಜೊತೆ ಹೋಗ್ತಾರೆ. ಅದಾಗ ಏನು ಅಲ್ಲೇನಾಗುತ್ತೆ ಆತ ಹೊಸ ಥರದ್ದು ಏನು ನಾನು ಏನು ಹೇಳೋಕ್ಕಾಗಲ್ಲ. ಏನು ಮಾಡ್ತಾರೋ, ಪುನರ್ರಚನೆ ಮಾಡ್ತಾರೋ, ಮತ್ತೊಬ್ಬ ಹೊಸ CM ಮಾಡ್ತಾರೋ, ಅದೇನು ನಮಗೆ ಗೊತ್ತಿಲ್ಲದ ವಿಚಾರ ಅಷ್ಟೇ.